ನೋಡಿಲಿ ನೀವೆಲ್ರು ಹೀಗೆ ಅವಳನ್ನ ಮುದ್ ಮಾಡ್ತೀರಿ, ನಾಳೆ ಮುದ್ ಜಾಸ್ತಿ ಆಗಿ ಹಠ ಕಲಿತಾಳಷ್ಟೇ. ಏನು ಇಲ್ಲ, ನಮ್ ಚಿನ್ನು ಹಾಗೆಲ್ಲ ಮಾಡಲ್ಲ ಅಲ್ವಮ್ಮ. ಸಾವಿತ್ರಿ, ಅಮ್ಮಂಗಿಲ್ದಿರೋ ದುರ್ಬುದ್ಧಿ ಮಗಳಿಗೆ ಹಾಗೆ ಬರುತ್ತೆ. ಅದೇ ಮತ್ತೆ ಹೇಳು ಸರಿಯಾಗಿ. ಸರಿ, ಒಂದ್ ಕೆಲಸ ಮಾಡು, ನಿನಗೆ ಕಷ್ಟ ಆದ್ರೆ ಪದ್ಮ ಹುಡಿಲಿ ಮನೆ ಕರ್ಕೊಂಡು ಹೋಗು. ಅಲ್ಲಪ್ಪ, ನಾಳೆ ಬೆಳಗ್ಗೆ ದೊಡ್ಡೋಳಾದ್ರೆ ಸ್ಟ್ರಿಕ್ಟ್ ಆಗಿರೋದ್ ಬೇಡ್ವಾ, ಅದನ್ನ ಹೇಳ್ದೆ. ಕತೆ ನಿಂದು. ಆ ಪಾಪ ಮುದ್ದು ಕಂದ, ಅದು ಚಿಕ್ಕ ಪಾಪು, ಈಗಲೇ ದಂಡಿಸೋ ಮಾತಾ ಅಲ್ವಾ ಮತ್ತೆ. ಮುಂದೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಅನ್ಸುತ್ತೆ. ನಿಮಗ್ ಕಷ್ಟ ಆದ್ರೆ ನಾನ್ ನೋಡ್ಕೋತೀನಿ. ಆಯ್ತಾಯ್ತು, ನೋಡ್ಕೊ. ಸಾವಿತ್ರಿ, ನಿಮ್ ಮಾವ ಮಗುಗೋಸ್ಕರ ತುಂಬಾ ಹೊತ್ತಿಂದ ಕಾಯ್ತಾ ಇದಾರೆ ಕಣೆ, ತಗೊಂಡೋಗ್ ಕೊಡು. ಕೊಡು ಕೊಡು, ತಗೊಂಡು ಮೆಲ್ಲಿಗೆ. ಕುಡಿಲಿ ಕುಡಿಲಿ. ಸರಿ, ತಗೊಂಡೋಗ್ ಕೊಡು, ಬೇಜಾರು ಮಾಡ್ಕೊಳ್ತಾರೆ. ಹೋಗಮ್ಮ ಬೇಗ. ಇದೆಲ್ಲ ಬಂಗಾರ. ನಮ್ ಸಾವಿತ್ರಿ ಹಾಗೆ ಇದೆ. ಹೌದು, ಮಗು ಜೊತೆಗಿದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ ಅಲ್ಲ. ಹೋಗೋದೇ ಗೊತ್ತಾಗಲ್ಲ, ಹಾಗಂತ ಇಲ್ಲೇ ಇರೋದಕ್ಕಾಗುತ್ತಾ? ಅದೇ ನೋಡ್ದೆ, ರಾಣಿ ಸಾಹೇಬ್ರಿಗೆ ಇಲ್ಲಿಂದ ಹೊರಡೋ ಯೋಚನೆ ಇದೆಯಾ ಇಲ್ವಾ ಅಂತ. ಹೊರಡ್ಲೇಬೇಕಾ? ಒಳ್ಳೆ ಕತೆ ಆಯ್ತಲ್ಲ. ನಮ್ಮ ಮನೆ ಮಗಳಿದಿರ್ಬೋದು, ಆದ್ರೆ ಬೀಗರು ಸ್ವಲ್ಪನಾದ್ರೂ ಹಿಂಜರಿಕೆ ಮುಜುಗರ ಅನ್ನೋದು ಇರ್ಬೇಕು. ನಡಿ ಹೋಗೋಣ. ಅಲ್ಲ ರೀ, ಒಳ್ಳೆ ಕತೆ ಆಯ್ತಲ್ಲ, ಇನ್ನೂ ಮೀನ ವಿಷಯ ಎಣಿಸ್ತಾ ಇದೆಯಲ್ಲ ಪದ್ಮ. ಇನ್ನೊಂದು ಅರ್ಧ ಗಂಟೆ ಇರೋಣ, ಮಗು ಮಲಗಿದ್ಮೇಲೆ ಹೊರಡೋಣ ರೀ. ಚೆನ್ನಾಗಿರಲ್ಲ ಪದ್ಮ, ನಾವೇನ್ ದೂರನ ಇದ್ದೀವಿ. 4 ರಸ್ತೆ ದಾಟಿದ್ರೆ ನಮ್ಮನೆ. ಯಾವಾಗ ಬೇಕೋ ಆವಾಗ ಒಂದು ಗಳಿಗೆ ಬಂದು ಮಗು ನೋಡ್ಕೊಂಡು ಹೋಗೋಣ. 4 ದಿವಸ ಕಳೀಲಿ, ನಮ್ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಾಯ್ತು ರೀ. ಹಾಗೆ ನೋಡಿದ್ರೆ ಬಾಣಂತನನ್ನ ನಾವೇ ಮಾಡ್ಬೇಕಾಗಿತ್ತು. ನಾವೇನ್ ಬೇಡ ಅಂತ ಹೇಳಿದ್ವ? ಬೀಗ್ರೆ ಬೇಡ ಅಂದ್ರಲ್ಲ. ಸಾವಿತ್ರಿನೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಲ್ಲ. ಆದ್ರೂ ನಮ್ ಕರ್ತವ್ಯ ನಾವ್ ಮಾಡ್ಲೇಬೇಕಲ್ರಿ. ಮಗು ಬಾಣಂತನದ ಕೆಲ್ಸ ವೈಶಾಲಿಗೂ ಗೊತ್ತಾಗಲ್ಲ. ಸರಿ, ಅಗತ್ಯ ಇದ್ದಾಗ ಒಂದ್ ಗಳಿಗೆ ಬಂದ್ ಮಾಡ್ಕೊಂಡು ಹೋಗ್ತಿಂತೆ, ಹಾಗಂತ ಇಲ್ಲೇ ಇರೋದಕ್ಕಾಗುತ್ತಾ? ಇರ್ತೀನ, ನನಗೂ ಗೊತ್ತಾಗಲ್ವಾ. ಹಾಗಂತ ಬಂದ ಕೂಡ್ಲೆ ನಮ್ಮ ಪಾಡಿಗೆ ನಾವು ಹೋಗಕ್ಕಾಗಲ್ಲ ರೀ. ಹೊರಡ್ಲೇಬೇಕಲ್ಲ ಪದ್ಮ. ಬೀಗ್ರೇನ್ ಹೋಗಿ ಅಂತ ಹೇಳ್ತಾರೆ, ಅವ್ರನ್ನ ಕೇಳಿದ್ರೆ ಇಲ್ಲೇ ಬಂದಿದ್ದು ಬಿಡಿ ಅಂತ ಹೇಳ್ತಾರೆ. ಸರಿ ರೀ, ಆಯ್ತು, ಹೊರಡೋಣ ಬನ್ನಿ. ಸರಿ, ಕಾಂಚನ ಮಗು ಜೊತೆ ಆಟಾಡ್ತಾ ಇದ್ಯಾ? ನೋಡಿ ಅತ್ತೆ, ನನ್ನೇನೆ ಹೇಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದಾಳೆ. ಇವಳು ಸಾವಿತ್ರಿ ಅಕ್ಕಂತರ ತಾಳ್ಮೆ ಆಗ್ಲಿ ಸಹನೆ ಇರಲ್ಲ, ನಂತರ ಸಿಡ್ಕಿ ಆಗ್ತಾಳೆ ನೋಡ್ತಾರೆ. ಅಯ್ಯೋ, ಅದಿನ್ನು ಪುಟಾಣಿ ಮಗು, ದೃಷ್ಟಿನೇ ಬಂದಿರಲ್ಲ, ಇನ್ ದುರ್ಗುಟ್ಕೊಂಡು ನೋಡಕ್ ಹೇಗ್ ಸಾಧ್ಯ? ಅಯ್ಯೋ ಅತ್ತೆ, ನಿಮಗ್ ಗೊತ್ತಿಲ್ಲ. ಓಯ್ ನೋಡಿ, ಇವಳು ನನ್ನನ್ನೇ ನೋಡ್ತಾ ಇದ್ದಾಳೆ. ಈಗಿನ ಕಾಲದ ಮಕ್ಳ ಸೂಪರ್ ಫಾಸ್ಟ್ ಇರ್ತಾರೆ. ಅಲ್ಲೇನ ಗೊಂಡ ಏನೇ ಇದ್ರುನು ಮಗುಗೆ ಸರಿಯಾಗಿ ದೃಷ್ಟಿ ಬರೋದಕ್ಕೆ 1 ತಿಂಗಳಾದ್ರೂ ಬೇಕು. ಆಕ್ಚುಲಿ ಹಿಂದಿನ ಕಾಲದಲ್ಲೆಲ್ಲಾನು ಬಾಣಂತಿರ್ ರೂಮು ಅಂತಂದ್ರೆ ಕತ್ಲೆ ಇರೋದು. ಯಾಕಂದ್ರೆ ಮಕ್ಕಳಿಗೆ ಯಾವ್ದೇ ದೃಷ್ಟಿ ಬೀಳ್ದೆ ಇರ್ಲಿ, ಆಮೇಲೆ ಗಾಳಿ ತಾಕದೇ ಇರ್ಲಿ ಅಂತ. ಈಗ ನೋಡು ಏನೇನ್ ಬದಲಾಗಿದೆ ಅಂತ. ಈಗ ಮಕ್ಳು ಹುಟ್ಟಿದ ತಕ್ಷಣ ಇವ್ರಿಗೆ ಸಪರೇಟ್ ರೂಮ್ ಇರುತ್ತೆ. ಇವ್ರು ಯಾರ ಜೊತೆ ಇರ್ಬೇಕು ಅನ್ಸುತ್ತೋ ಅವ್ರ ಜೊತೆನೆ ಇರ್ತಾರೆ. ಈಗ ಹುಟ್ಟಿ ನನ್ ಜೊತೆ ಅಲ್ವಾ, ಹಾಗೆ ಅಲ್ಲೇನೆ ಗೊಂಡು ಅಲ್ಲೇನೆ. ಸರಿ, 10:15 ಆಯ್ತು, ಮಗುನ್ ತಗೊಂಡ್ ಹೋಗಿ ಸಾವಿತ್ರಿ ಕೊಡು. ಯಾಕೆ ಯಾಕೆ ಅಂತ ಕೇಳ್ತಾ ಇದೆಯಲ್ಲ, ಅವಳು ಮಲ್ಕೊಳ್ಳೋದ್ ಬೇಡ್ವಾ? ಅವಳು ಚೆನ್ನಾಗಿ ರೆಸ್ಟ್ ಮಾಡ್ಬೇಕು, ಅದಕ್ಕೆ. ನೋ, ಇವತ್ತು ನಾನು ಪುಟ್ಟಿ ಇದೇ ರೂಮಲ್ಲಿ ಮಲ್ಕೋತೀವಿ. ಏನು? ಹಾ, ನೀವೇ ಹೇಳಿದ್ರಲ್ಲ ಸಾವಿತ್ರಿ ಅಕ್ಕ ಚೆನ್ನಾಗಿ ರೆಸ್ಟ್ ತಗೊಳ್ಳಿ ಅಂತ, ಅದಕ್ಕೆ. ಅಯ್ಯೋ ನೋಡ್ ಕಾಂಚನ, ಮಗು ಇನ್ನು ಹಸಿಗೂಸು, ಅದಕ್ಕೆ ರಾತ್ರಿ ಎಲ್ಲ ಹಾಲು ಕುಡಿಸ್ಬೇಕಾಗತ್ತೆ. ಅದಕ್ಕೆ ಅದು ಮಗು ಅಮ್ಮನ ಜೊತೆನಲ್ಲೇ ಇರ್ಬೇಕು. ಅತ್ತೆ, ಮಗು ಹತ್ತಾಗ ಅಕ್ಕನ ಹತ್ರ ಹೋಗಿ ಕೊಡ್ತೀನಿ, ಅವ್ರು ಹಾಲು ಕುಡಿಸ್ಕೊಡ್ಲಿ, ವಾಪಸ್ ಕರ್ಕೊಂಡು ಇಲ್ಲೇ ಮಲ್ಸ್ಕೊತೀನಿ. ಅದ್ ಹಾಗಲ್ಲ ಕಾಂಚನ, ಅದು ನಿಮ್ಗೆ ಏನು ಗೊತ್ತಾಗಲ್ಲ. ಸಾವಿತ್ರಿ ಅಕ್ಕನೇ ಬೇಡ ಅಂದ್ರೆ ನೀವ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಕುಟ್ಟು ಹೇಳು, ಇವತ್ ನಾನು ನೀನು ಇದೇ ರೂಮಲ್ಲಿ ಮಲ್ಕೋತೀವಿ, ಮಲ್ಕೊಳ್ಳಿ. ಬಾಯ್ ಮಾಡು. ಗುಡ್ ನೈಟ್ ಅಜ್ಜಿ ಅನ್ನ. ಹೋಗಿ ಅತ್ತೆ, ನಾನು ಮಲ್ಗಿಸ್ತೀನಿ. ಈಗ ಹೋಗೋ. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಅಂತ ಇದೆ.
ಇನ್ ಇಲ್ಲಿಂದ ಯಾರು ಹೋಗೋ ಯೋಚನೆ ಮಾಡೋ ಹಾಗಿಲ್ಲ. ಒಂದ್ ವೇಳೆ ಹೋಗ್ಲೇಬೇಕು ಅಂದ್ರೆ ನೀವು ಗಂಡ ಹೆಂಡತಿ ಹೊರಡಿ, ನಾವು ಮಗು ಬಾಣಂತಿನ ಮಾತ್ರ ಕಳ್ಸಲ್ಲ. ಹೌದೌದು, ಎಲ್ಲಿಗೂ ಹೋಗೋ ಹಾಗಿಲ್ಲ. ಪದ್ಮವ್ರೆ, ನಿಮ್ ಮಗಳಿಗೂ ಸ್ವಲ್ಪ ತಿಳಿ ಹೇಳಿ. ಆಮೇಲೆ ದೇವಿ ಪ್ರೇರಣೆ ಆಯ್ತು ಅಂತ ಹೊರಟ್ಬಿಟ್ಟಾಳು. ನೋಡ್ರಿ ನನ್ ತಲೆಗೆ ಬಂತು ಪಟ್ಟಿ. ಇರ್ಲಿ ಬಿಡು ಸಾವಿತ್ರಿ, ಇಷ್ಟೆಲ್ಲ ಮಾಡಿದ್ ಯಾರಿಗೋಸ್ಕರ ಹೇಳೋ? ನಮ್ ಪಾಪುಗೋಸ್ಕರ. ಎಲ್ಲ ಅದನ್ನ ಮರ್ತ್ಬಿಟ್ರು. ಹೌದು, ಮಗು ಇಲ್ಲಿ ಸುಶೀಲು ಮನೆಯಲ್ಲೇ ಇರೋದಿಲ್ವಲ್ಲ, ಇವತ್ತು ಆರಾಮಾಗಿ ಮನೆಯಲ್ಲಿದ್ದಾರೆ, ಮಗು ಜೊತೆ ಆಟ ಆಡ್ತಾ ಇದ್ದಾರೆ. ಆಡ್ಲಿ ಬಿಡಿ. ಸರಿ, ನಾವಿನ್ ಹೊಡ್ತೀವಿ ವೈಶಾಲಿ ಅವರೇ. ಎಲ್ಲಿಗೆ? ಇನ್ನೆಲ್ಲಿಗೆ? ನಮ್ಮನೆಗೆ. ಅದೇ ಯಾಕೆ? ಯಾಕೆ ಅಂತ ಅಂದ್ರೆ ಒಳ್ಳೆ ಕತೆ ಆಯ್ತಲ್ಲ, ಬಂದ್ 2-3 ದಿವಸ ಆಯ್ತು, ಇನ್ನು ಎಷ್ಟು ದಿವಸ ಅಂತ. ಅದ್ ಹೇಗಾಗತ್ತೆ ಸಾವಿತ್ರಿ? ನೀನಾದ್ರೂ ಹೇಳಮ್ಮ ನಿಮ್ಮ ಅಪ್ಪ ಅಮ್ಮಂಗೆ. ಅಮ್ಮ ಒಂದ್ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗಮ್ಮ. ಇಲ್ಲಮ್ಮ ಸಾವಿತ್ರಿ, ಹೊರಡ್ಲೇಬೇಕು. ಅಲ್ಲ ಸಾವಿತ್ರಿ, ಇಷ್ಟು ಹತ್ರ ಇದೀವಿ, ಯಾವಾಗ ನೆನೆಸ್ಕೊಂಡ್ರೆ ಅವಾಗ ಬರ್ಬೋದು. ಇದೇನಿದ್ ಪದ್ಮವ್ರೆ, ಮಗು ಬಾಣಂತಿನ ನನ್ ಮೇಲೆ ಬಿಟ್ಟು ಹೊಟ್ಟೋಗ್ತೀರಾ? ನೀವು ಚೆನ್ನಾಗೇ ನೋಡ್ಕೋತೀರಾ ಬಿಡಿ. ಅದ್ ಹಾಗಲ್ಲ, ಸುಶೀಲ್ ಈಗ ತಾನೇ ಮಗುಗೋಸ್ಕರ ಶಾಪಿಂಗ್ ಮಾಡೋಣ ಅಂತ ಹೇಳಿದ್ರು. ನೀವಿಬ್ರು ಇಲ್ಲೇ ಇದ್ದು ಮಗು ಬಾಣಂತಿನ ನೋಡ್ಕೊಳ್ತೀರಾ ಅಂತ ನನಗೆ ಹೇಳಿದ್ರೆ ನಾವ್ ಹೋಗ್ಬಿಟ್ಟು ಬರ್ತೀವಪ್ಪ. ಅಮ್ಮ ಪ್ಲೀಸ್. ಏನ್ ಮಾವ ನೀವು ಅತ್ತೆನ ಒಂದ್ ನಿಮಿಷನೂ ಬಿಟ್ಟಿರ್ಲ ಅಂತೀರಾ? ಇಷ್ಟು ದಿವಸ ಇಲ್ಲೇ ಇದ್ವಲ್ಲ ಅಳಿ ಅಂದ್ರೆ, ಸಾವಿತ್ರಿ ನೋಡ್ಕೊಂತ ಪದ್ಮನ್ ಕಳ್ಸಿರ್ಲಿಲ್ವ ಊರಿಗೆ? ಏನೇ ಆದ್ರೂ ನೀವು ಹೋಗೋ ಹಾಗಿಲ್ಲ. ನಾಳೆ 11ನೇ ದಿನ ತೊಟ್ಲು ಶಾಸ್ತ್ರ ಇದೆ, ಅದ್ ಹೇಗ್ ಬಿಟ್ಟು ಹೋಗ್ತೀರಾ? ನಾವೇನ್ ಬೇರೆ ಊರಿಂದ ಬರ್ಬೇಕಾ ವೈಶಾಲಿ ಅವರೇ? ಅದೆಲ್ಲ ನನಗೆ ಗೊತ್ತಿಲ್ಲ, ನೀವ್ ಹೋಗೋ ಹಾಗಿಲ್ಲ ಅಷ್ಟೇ. ತೊಟ್ಟಿಲ್ ಶಾಸ್ತ್ರಕ್ಕೆ ನೀವು ಬೇಡ ಅಂತ ಅಂದ್ರು ನಾವಿಬ್ರು ಬಂದೇ ಬರ್ತೀವಿ. ಮಗುಗೆ ಉಡುಗೊರೆ ಅಂತ ಏನಾದ್ರು ತರೋದ್ ಬೇಡವೆ? ಅದೇನೇ ಇದ್ರು ನೀವ್ ಇಲ್ಲಿಂದ ಹೋಗೋ ಹಾಗಿಲ್ಲ. ಮಗುನ ಬಾಣಂತಿನ ನೀವು ನೋಡ್ಕೊಂಡ್ರೆ ನಾವು ಶಾಪಿಂಗ್ ಹೋಗಿ ಬರ್ತೀವಿ. ಹೌದು, ನೀವೇನ್ ಹೊರಡಿ. ಸಾವಿತ್ರಿ ಊಟ ಬಡಿಸಿ ಮಗುನ ಮಲಗಿಸಿ ಹೊರಡ್ತೀವಿ. ತುಂಬಾ ಥ್ಯಾಂಕ್ಸ್. ರೀ, ಮಗು ನಾಮಕರಣ, ಅದಕ್ಕೇನಾದ್ರೂ ಉಡುಗೊರೆ ಕೊಡ್ಬೇಕಲ್ವಾ? ಕೊಡೋಣ. ಏನ್ನ? ನಮ್ ಪುಟ್ಟಿ ನೋಡಿದ್ರೆ ಏನ್ ಕೊಡ್ಬೇಕು ಅನ್ಸುತ್ತೆ ಹೇಳು? ಮುತ್ತು ಕೊಡೋಣ. ನಿಮ್ಗೆ ಯಾವಾಗ್ಲೂ ತಮಾಷೆನೆ. ಬೀಗರು ಏನಾದ್ರೂ ಚಿನ್ನದ್ ಕೊಡ್ತಾರೆ ನೋಡ್ಕೊಂಡಿರಿ. ನಾವು ಕೊಡ್ತೀವಲ್ಲ ಪದ್ಮ, ಮುತ್ತು ರತ್ನ. ಇವ್ರದ್ದು ಬರೀ ಮಾತು ಅಂತ ನಗಾಡ್ತಾರಷ್ಟೇ ಅವರು. ಅಲ್ಲ ಪದ್ಮ, ನೀನೇ ಹೇಳು, ಅವ್ರು ನಗಾಡ್ತಾರೆ ಅಂತ ಹೇಳ್ಬಿಟ್ಟು ನಾವ್ ಅದನ್ನೆಲ್ಲ ಕೊಡೋದಕ್ಕಾಗುತ್ತಾ? ಹಾಗಲ್ಲ ರೀ, ನಾಮಕರಣಕ್ಕೆ ಏನಾದ್ರೂ ಕೊಡ್ಲೇಬೇಕಲ್ವಾ? ಏನಾದ್ರೂ ಕೊಡ್ಲೇಬೇಕು, ನಿಜ, ನಾನು ಒಪ್ಕೊಳ್ತೀನಿ. ನಮ್ಗೆ ರಂಜಿತಾ ಇದ್ದಾಳೆ, ಅವಳನ್ನ ದಡ ಸೇರಿಸ್ಬೇಕು. ನಾನ್ ರಿಟೈರ್ ಆದವನು, ಯಾವುದೋ ಒಂದು ಸಣ್ಣ ಕೆಲಸದಲ್ಲಿ ಸ್ವಲ್ಪ ಸಂಬಳ ಬರ್ತಾ ಇದೆ, ಅಷ್ಟರಲ್ಲಿ ನಾವು ಚಿನ್ನ ಬೆಳ್ಳಿ ಎಲ್ಲ ಕೊಡೋದಕ್ಕಾಗುತ್ತಾ ಹೇಳು? ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಮಗುಗ್ ನಡೀತಾ ಇರೋ ಮೊದಲನೇ ಶಾಸ್ತ್ರ ಇದು. ಆಯ್ತು, ನಮ್ ಕೈಲಾದಷ್ಟು ಕೊಡೋಣ. ಹೇಗಾದ್ರೂ ಮಾಡಿ 1000 ರೂಪಾಯಿ ಅಡ್ಜಸ್ಟ್ ಮಾಡ್ತೀನಿ, ಮಗು ಕೈಗೆ. ಚೆನ್ನಾಗಿರಲ್ಲ ರೀ. ಚೆನ್ನ ಏನು ಬಂತು ಪದ್ಮ, ಪ್ರೀತಿ ಅಲ್ವಾ ಮುಖ್ಯ. ಆದ್ರೆ ಆದ್ರೂ ಇಲ್ಲ, ಏನು ಈಗ ಹೊರಡೋಣ, ನಡಿ ಮನೆಗೆ. ವೈಶಾಲಿ ಅವರು ಶಾಸ್ತ್ರ ಮುಗಿಸ್ಕೊಂಡೆ ಹೊರಡಿ ಅಂತ ಹೇಳಿದ್ರಲ್ಲ? ಅಮ್ಮನವ್ರಿಗೆ ಹೊರಡೋದಕ್ಕೆ ಇಷ್ಟ ಇಲ್ಲ. ಬೇಡ ಪದ್ಮ, ಈ ವ್ಯಾಮೋಹ ಬೆಳೆಸ್ಕೋಬೇಡ. ನಾವು ಏನು ಉಡುಗೊರೆ ಕೊಡ್ತೀವೋ ಅದಕ್ಕೆ ತಕ್ಕನಾಗಿ ನಾವು ನಡ್ಕೊಂಡು. ನಿನಗೆ ಚೆನ್ನಾಗಿ ಗೊತ್ತು ನಾವು ಕೊಡ್ತಾ ಇರೋದು ಒಂದು ಸಣ್ಣ ಉಡುಗೊರೆ ಅಂತ ಹೇಳಿ. ಅವ್ರಿಗೆ ಏನು ಅನ್ಕೊಳ್ತಾರೋ ಏನು ಅಂತ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳು? ಸರಿ, ಹೊರಡೋಣ ಬನ್ನಿ. ಅಲ್ಲಿ ನೋಡು, ನಿಮ್ಮ ಅಜ್ಜಿ ತಾತ ಗುಸ್ಗುಸ ಅಂತ ಏನೋ ಮಾತಾಡ್ತಾ ಇದಾರೆ. ಏನಿರ್ಬೋದು? ಮಗುನ ಹೇಗೆ ಅಪಹರಣ ಮಾಡ್ಬೇಕು ಅಂತ. ಹಾಗಾದ್ರೆ ನಾವ್ ಇಲ್ಲಿರೋದೇ ಬೇಡ, ಓಡೋಡೋಣ. ಏ ಕಾಂಚನ, ಕೊಡಮ್ಮ, ನಾವಿನ್ನೇನು ಹೊರಡ್ತೀವಿ. ಸ್ವಲ್ಪ ಹೊತ್ತು ಎತ್ಕೊಂಡಿರ್ತೀನಿ. ಅದೆಲ್ಲ ಕತೆ ಬೇಡ, ಕೊಡಿಲಿ, ನಾನು ಹೇಳ್ತೀನಿ. ನನ್ನ ಕದ್ದನ್ಗೆ ನಾನು ನರಿ ಕತೆ ಹೇಳ್ತೀನಿ. ಕೊಡಿಲಿ, ನರಿ ಕಥೆನೂ ಬೇಡ, ಗೂಬೆ ಕಥೆನೂ ಬೇಡ, ನಾನು ಇಸ್ಕೊಂಡಿದ್ದವಳನ್ನ ಬಾಬಿಟ್ಟಿ. ಕಾಂಚನ, ಫಸ್ಟ್ ಡಿಸೈಡ್ ಮಾಡಿ ಯಾರು ಎತ್ಕೋತೀರಾ ಅಂತ. ಸುಮ್ನೆ ರಿಲೇಸ್ ತರ ಪಾಸ್ ಮಾಡ್ತಾ ಇದ್ರೆ ನಮ್ ಪಟ್ಟಿಗೆ ಸುಸ್ತಾಗತ್ತೆ. ಅಲ್ಲ ಸುಸ್ತು ಇಲ್ಲ, ಮಣ್ಣೆ ಇಲ್ಲ, ಕೊಡಮ್ಮ ಇಲ್ಲಿ. ಬಿಡು ನೀನು, ನನಗೆ ಗೊತ್ತಿದೆ ಏನ್ ಮಾಡ್ಬೇಕು. ಚಳಿ ಆಗುತ್ತೆ ಅದಕ್ಕೆ, ಸುಮ್ಮನೆ ಇರು. ಅಲ್ಲ, ಗಂಡ ಹೆಂಡತಿ ಯಾವಾಗ ಜಗಳಾಡ್ತೀರಾ, ಯಾವಾಗ ಒಂದಾಗ್ತೀರಾ ಒಂದು ಗೊತ್ತಾಗಲ್ಲ. ಅದಕ್ಕೆ ಗಂಡ ಹೆಂಡತಿ ಅನ್ನೋದು. ಪುಟ್ಟ, ಬಾರ 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 ಸರಿ. ಬಾರ 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 ಕಂದ, ಬಾರ. ನಿಧಾನ.
ಸಾವಿತ್ರಿ, ನೋಡಮ್ಮ ಏನೇನ್ ತಂದಿದೀವಿ ನಾವು. ಅಯ್ಯೋ ಇದೇನಿದು, ಅಂಗಡಿಲಿ ಇನ್ನೂ ಏನಾದ್ರೂ ಉಳಿಸಿದಿರಾ ಇಲ್ವಾ? ಇಷ್ಟು ಆಟ ಸಾಮಾನಲ್ಲಿ ಈ ಏರಿಯಾದಲ್ಲಿರೋ ಮಕ್ಕಳೆಲ್ಲ ಆಟ ಆಡ್ಬೋದು. ಅದೆಲ್ಲ ಏನೂ ಇಲ್ಲ, ಇದಿಷ್ಟು ನಮ್ಮ ಪುಟ್ಟಿಗೆ. ಇಷ್ಟೊಂದು ಬೇಕಾಗಿರ್ಲಿಲ್ಲ ಮಾವ. ಮಕ್ಕಳಿಗೆ ಈಗ್ಲಿಂದಾನೇ ಆಟ ಸಾಮಾನ ಅಭ್ಯಾಸ ಮಾಡಿಸ್ಬಾರ್ದು. ಏನಮ್ಮ ಹೀಗಂತ ಇದ್ಯಾ? ಎಲ್ಲ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ತಂದಿರೋದು. ಬೇಕು ಅತ್ತೆ, ಆದ್ರೆ ಆಟ ಸಾಮಾನು ಎಣಿಸ್ದಾಗ 4 ಇರ್ಬೇಕು ಅಷ್ಟೇ. ಮಕ್ಕಳು ಅವ್ರ ಕಲ್ಪನೆಯಲ್ಲಿ ಕಲ್ಲು ಮಣ್ಣು ದಿಂಬು ಸಿಕ್ ವಸ್ತುಗಳನ್ನ ಇಟ್ಕೊಂಡು ಆಟ ಆಡ್ಬೇಕು. ಅದನ್ನೆಲ್ಲ ನೀನ್ ಕಲ್ಸು ಸಾವಿತ್ರಿ, ಆದ್ರೆ ನಾವು ಮಾತ್ರ ಮಗುಗೆ ಯಾವುದೇ ಕೊರತೆ ಬರ್ದೇ ಇರೋ ಹಾಗೆ ನೋಡ್ಕೋತೀವಿ. ಹೌದು, ಕರೆಕ್ಟಾಗಿ ಹೇಳಿದ್ರಿ. ಇಲ್ಲಿ ನೋಡು, ಪ್ರಿನ್ಸೆಸ್ ತೊಟ್ಲು ನಮ್ ಪಾಪುಗೆ, ಅದ್ರ ಜೊತೆನಲ್ಲಿ ಹಾಸಿಗೆ ಆಮೇಲೆ ದಿಂಬು ಎಲ್ಲ ಬಂದಿದೆ. ಹೌದು. ಈಗ ಈ ತೊಟ್ಲನ್ನ ಎಲ್ಲಿಡೋದು? ಸಾವಿತ್ರಿ, ಇದೇನಿದು ಸೀರೆ ಕಟ್ಟಿದ್ಯಾ? ಮಾಮ, ಮಗುಗ್ ಮಲ್ಗಕ್ ಜೋಲಿ. ಈ ಹಳೆ ಬಟ್ಟೆಯಲ್ಲಿ ನಮ್ಮ ಮಗು ಮಲಗ್ಬೇಕಾ? ಇದೆಲ್ಲ ಯಾಕೆ ಬೇಕು ಹೇಳೋ? ಇದಾ ಈ ತೊಟ್ಲನ್ನ ಎಲ್ಲಿಡೋದು? ನಮ್ ರೂಮಲ್ಲೇ. ಮಗು ಮಲ್ಗೋದ್ ನಮ್ ರೂಮಲ್ಲೇ ಅಲ್ವಾ ಮಾವ? ಬೇಡ ಬೇಡ, ನಮ್ಮ ರೂಮಲ್ಲಿ ಇಟ್ಕೊಂಡ್ಬಿಡ್ತೀವಿ. ಮಗು ಇನ್ಮೇಲೆ ನನ್ನ ಜೊತೆ ವೈಶಾಲಿ ಜೊತೆ ಇರ್ಲಿ. ಏನಂತೆ ವೈಶಾಲಿ? ಅದೇ ಹೇಳಿ. ಸುಶೀಲ್, ಹಾಗೆಲ್ಲ ಮಾಡಕ್ ಆಗಲ್ಲ. ಮಗುಗೆ ಹೆಚ್ಚಾದ್ರೆ ಏನ್ ಮಾಡ್ತೀರಾ? ನಾನ್ ಸುಧಾರಿಸ್ತೀನಿ, ಮಗು ನಾಟ ಆಡಿಸ್ತೀನಿ. ಇಡೀ ರಾತ್ರಿ ನಾನು ಎಚ್ಚರ ಇರ್ತೀನಿ. ಡೋಂಟ್ ವರಿ. ಅಯ್ಯೋ, ಅದ್ ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ ವೈಶಾಲಿ, ನಾನ್ ನೋಡ್ಕೋತೀನಿ ಅಂದ್ಮೇಲೆ ಮುಗೀತು. ಹೇಗೆ ಹೇಳದ್ ಇವ್ರಿಗೆ? ಮಗುಗ್ ಹಸ್ವಾದ್ರೆ ಏನ್ ಮಾಡ್ತೀರಾ ನೀವು? ಈಗ್ಲಾದ್ರೂ ಅರ್ಥ ಆಯ್ತಾ ತಮ್ಗೆ? ಮಗುಗ್ 1 ವರ್ಷ ಆಗ ತನಕ ತಾಯಿ ಜೊತೆನಲ್ಲೇ ಇರ್ಬೇಕು, ಆಮೇಲೆ ಅಜ್ಜಿ ತಾತ ಎಲ್ಲ. ಆಮೇಲೆ ನೀವ್ ಬೇಡ ಅಂತಂದ್ರು ತೋಟ ನಂಗೊಂದ್ ಕೊಟ್ಟೆ ಹೇಳು ಅಂತ ನಿಮ್ ಹಿಂದೆನೆ ಬರುತ್ತೆ. ಆಯ್ತು, ಈ ತೊಟ್ಲನ್ನ ಸಾವಿತ್ರಿ ರೂಮಲ್ಲಿ ಫಿಕ್ಸ್ ಮಾಡೋಣ. ಓಕೆನಾ? ನಾಗರಾಜ್ ಬನ್ನಿ, ಹೇಗಿದೆ ತೊಟ್ಲು? ಸಂದಾಗೈತಣ್ಣ. ನಾನು ಸ್ವಲ್ಪ ಹೆಲ್ಪ್ ಮಾಡಿ ನೋಡ್ತಾ ನಿಂತಿದ್ಯಲ್ಲ, ಹಿಡ್ಕೋ ಇದನ್ನ. ಈ ಕಡೆ ಹಿಡ್ಕೋ. ಮಾವಯ್ಯ, ಮಗು ಇನ್ನೊಂದ್ ಸ್ವಲ್ಪ ದೊಡ್ಡದಾಗ್ಲಿ, ಆಮೇಲೆ ಇಲ್ಲೇ ಜೋಲಿ ಕಟ್ಟಿ ಆಟ ಆಡ್ಸೋಣ. ಮಗ ದೊಡ್ಡದಾದ್ಮೇಲೆ ಈ ಜೋಲಿನಾಗ ಆಡ್ತಿದ್ದೇನವ? ಇಂಥ ವೈಭೋಗ ಎಲ್ಲ ಬಿಟ್ಟು ಈ ಹಳೆ ಸೀರಿಯಲ್ ಮಲಗ್ತದ? ಬೇಡ ಬಿಡವ. ಚಿನ್ನಿ ಮರಿ ಏನ್ ಮಾಡ್ತ? ಓ, ಮಲ್ಕೊಂಡಿದ? ಸಾವಿತ್ರಿ, ಮಗು ಮಲ್ಕೊಂಡಿರ್ಬೇಕಾದ್ರೆ ನೀನು ಮಲ್ಕೊಂಡಿದ್ದೆ ಮಾಡ್ಬೇಕಮ್ಮ. ಅದ್ ಎದ್ದಿರ್ಬೇಕಾದ್ರೆ ನೀನು ಯಾವಾಗ್ಲೂ ಎದ್ದೇ ಇರ್ಬೇಕು ತಾನೆ. ನಿದ್ದೆ ಬರ್ಬೇಕಲ್ಲ ಅತ್ತೆ. ನಿದ್ದೆ ಬರ್ದೆ ಏನೋ, ಮಗುಗೆ ಲಾಲಿ ಹಾಡ್ತಾ ಇರು, ನಿನ್ ಕಣ್ಗೂ ಮಂಪ್ರು ಬರುತ್ತೆ. ಸರಿ, ಪ್ರಯತ್ನ ಪಡ್ತೀನಿ. ನೀನ್ ಮಲ್ಕೊಂಡು ನಿದ್ದೆ ಮಾಡು. ನೀನ್ ಏಳೋಷ್ಟೊತ್ತಿಗೆ ಮೆಣಸಿನ ಸಾರು, ಸೊಪ್ಪಿನ ಪಲ್ಯ ಎಲ್ಲ ರೆಡಿ ಮಾಡಿರ್ತೀನಿ. ಬಾಣಂತಿರ್ಗೆ ಸಬ್ಬಸ್ಗೆ ಸೊಪ್ಪು ತುಂಬಾ ಒಳ್ಳೇದಂತೆ, ತರ್ಸಿಟ್ಟಿದ್ದೀನಿ. ಸರಿ ಅತ್ತೆ. ಏನಾದ್ರೂ ಬೇಕಾದ್ರೆ ಕೇಳು, ಆಯ್ತಾ? ಮಲ್ಕೊ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಏನಾಗಿದೆ ನಿನ್ಗೆ? ಈ ಮನೆಯಲ್ಲಿ ಈಗ ಪುಟಾಣಿ ಪಾಪು ಇದೆ, ನೀನ್ ಹೀಗೆ ಡಿಸ್ಟರ್ಬ್ ಮಾಡಿದ್ರೆ ಅದೇಳಲ್ವಾ? ಸಾರಿ ಸಾರಿ ಸಾರಿ. ಸಾವಿತ್ರಿ, ಸಾವಿತ್ರಿನ ಮಲ್ಕೊಂಡಿದ್ದಾಳೆ ಕಣೋ. ಅವಳ್ಯಾಕೆ ಈಗ ಮಲಗಬೇಕು? ಪೆದ್ದ ಕಣೋ ನೀನು. ಬಾಣಂತಿ ಅಲ್ವೇನೋ ಅವಳು? ಪಾಪು ಮಲ್ಕೊಂಡಿರ್ಬೇಕಾದ್ರೆ ಅಮ್ಮನೂ ಮಲ್ಕೊಂಡಿರ್ಬೇಕು. ಅದೇನ್ ರೂಲ್ಸಾ? ಆ ರೂಲ್ಸ್ ಅಂತ ತಿಳ್ಕೊ. ಏನೀಗ? ಅತ್ತೆ ಸತ್ಯ ಬಂದ್ರಾ? ಹ್ಮ್, ಧ್ವನಿ ಕೇಳ್ದಾಗಾಯ್ತು. ಹೋದ್ ಕೆಲ್ಸ ಏನಾಯ್ತು? ನನ್ನ ಫ್ರೆಂಡು ಓನ್ ಬಿಸ್ನೆಸ್ ಅಂತ ಆಟೋಮೊಬೈಲ್ ಅಂಗಡಿ ಶುರು ಮಾಡೋಣ. ಫುಲ್ಲು ಲಾಸಲ್ಲಿ ನಡೀತೈತೆ. ಈಗ ಏನೇ ಇದ್ರು ಕಂಪ್ನಿದಾಗೆ ಸರ್ವಿಸ್ ಮಾಡ್ಸೋದಂತೆ. ಅದಕ್ಕೆ ಸ್ಪೇರ್ ಪಾರ್ಟ್ ಬಿಸ್ನೆಸ್ಗಳೆಲ್ಲ ಡಮಾರು. ಈಗ ಅವನು ಅದನ್ನು ಕ್ಲೋಸ್ ಮಾಡ್ತವನೆ. ಮತ್ ನೀವೇನ್ ನಿರ್ಧಾರ ಮಾಡಿದ್ರಿ? ಕೆಲ್ಸಕ್ಕೆ ಹೋಗ್ಬೋದಿತ್ತು. ಯಾವ ವಿಚಾರಕ್ಕೆ? ಇದೇನಿದ್ ಸದ್ಯ? ಇನ್ನೂ 1 ವಾರ ಆಗಿಲ್ಲ, ಆಗ್ಲೇ ನೀನು ಬೇರೆ ಕೆಲಸ ಹುಡುಕ್ತಾ ಇದ್ಯಾ? ಏನಾದರೂ ಕೆಲಸ ಮಾಡಲೇಬೇಕಲ್ಲ ಆಂಟಿ. ಹೌದು, ಪಾಪ ನೀನ್ ದುಡಿಲಿಲ್ಲ ಅಂದ್ರೆ ಈ ಮನೆಯಲ್ಲಿ 2 ಹೊತ್ತಿಗೂ ಕಷ್ಟ ನೋಡು. ದುಡಿಲಿ ಬಿಡಿ ಅತ್ತೆ.
ಹೆಣ್ಮಗು ನಾಳೆ ಅದ್ರ ಮದುವೆ ಬಾಣಂತನ ಅಂತೆಲ್ಲ ಮಾಡ್ಬೇಕಲ್ಲ, ಚೆನ್ನಾಗಿ ಗಂಟು ಮಾಡಿಡ್ಲಿ. ಅದಕ್ಕೀಗ ಎಲ್ಲಿ ಕೆಲಸ ಕೇಳಕ್ ಹೋಗಿದ್ರಿ ತಾವು? ಇಲ್ಲ ಆಂಟಿ, ಡಿಸೈಡ್ ಮಾಡ್ಬಿಟ್ಟಿವ್ನಿ ಯಾರ ಕೈ ಕೆಳಗೂ ಕೆಲಸ ಮಾಡೋದು ಬೇಡ ಅಂತ. ಓನಾಗಿ ಬಿಸ್ನೆಸ್ ಶುರು ಮಾಡೋದಪ್ಪ. ಬೇಕಾದ್ರೆ ತಳ್ಳ ಗಾಡಿಲಿ ಕಡ್ಲೆಕಾಯಿ ಮಾರೋದಾದ್ರೂ ಸರಿ. ಅಂತ ಗತಿ ನಿನ್ಗೇನು ಬರಲ್ಲ ಬಿಡಪ್ಪ. ಖಂಡಿತ ಇಲ್ಲ. ನನ್ನ ಫ್ರೆಂಡ್ ಹತ್ರ ಆಲ್ರೆಡಿ ಮಾತಾಡಿವ್ನಿ. ಒಂದು ಟ್ರಾವೆಲ್ ಆಫೀಸು ಮಾರಾಟಕ್ಕೈತೆ. ಅಲ್ಲಿ 5-6 ಸೆಕೆಂಡ್ ಹ್ಯಾಂಡ್ ಗಾಡಿಗಳಿವೆ, ಅದನ್ನೆಲ್ಲ ತಗೊಬಿಡೋದು. ಸುಮ್ನೆ ಬರುತ್ತಾ? ಎಷ್ಟು ಲಕ್ಷ ಆಗುತ್ತೋ ಏನೋ. ಅಲ್ಲಿ 2 ಇನೋವಾ, 2 ಇಂಡಿಕಾ, 1 TT ಐತೆ. ಆಫೀಸ್ ಅಡ್ವಾನ್ಸ್ ಸೇರಿ 75 ಲಕ್ಷ ಆಗುತ್ತೆ. ಅಯ್ಯೋ, ಅಷ್ಟೊಂದು ದುಡ್ಡು ಎಲ್ಲಿಂದ ಹೊಂದ್ಸೋದು? ಸತ್ಯ, ನೀನ್ ಯಾರ ಕೈ ಕೆಳಗೂ ಕೆಲಸ ಮಾಡಲ್ಲ ಅನ್ನೋ ನಿರ್ಧಾರ ಮಾಡಿದ್ಯಲ್ಲ, ಅದೇ ಸರಿ. ನಿಮ್ಮ ಅಪ್ಪನ ಹತ್ರ ನಾನ್ ಮಾತಾಡ್ತೀನಿ, ಅವರೇ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತಾರೆ. ಅಯ್ಯೋ, ಮಾವ ರಾಂಪುರದಲ್ಲಿ ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಈಗ ಇದು ಬೇರೆ. ಅದಕ್ಕೆ ಹೇಳೋದು ಹೆಂಗಸರಿಗೆ ಅವಸರದ ಬುದ್ಧಿ ಅಂತ. ನಾನು ದುಡ್ಡಿನ ವಿಚಾರನ ಹೇಳಕ್ ಹೋಗಿದ್ದೆ. ಅಷ್ಟ್ರಾಗೆ ಸರಿ ಹೇಳಿ. ನನ್ನ ಫ್ರೆಂಡು ಗಾಡಿಗಳನ್ನೆಲ್ಲ ಲೋನ್ ಮ್ಯಾಗ ತಗೊಂಡಿರೋದು. ಆ ಲೋನ್ನ ತಿಂಗಳ ಕಟ್ಕೊಂಡ್ರೆ ಆಯ್ತಪ್ಪ. ಅಂಗಡಿ ಅಡ್ವಾನ್ಸು ಮತ್ತೆ ಇಲ್ಲಿವರೆಗೂ ಗಾಡಿ ಕಟ್ಟಿರೋ ದುಡ್ಡನ್ನೆಲ್ಲ ಕೊಟ್ರೆ ಆಯ್ತು. ಒಟ್ಟು 5 ಲಕ್ಷ. ಸರಿ, 5 ಲಕ್ಷನೇ ಈಗ ಎಲ್ಲಿದೆ? ಈ ವಿಷಯನ ನಾನ್ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ಸರಿನಾ? ಈ ವಿಷಯ ಬರೀ ನಿಮ್ಮಿಬ್ರಿಗೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಬೇಡಿ, ಗಂಡ ಹೆಂಡತಿ ಏನೋ. ಸರಿ, ಬೇರೆ ಏನಾದ್ರೂ ಇದ್ರೆ ಇಬ್ರು ಕೂತು ಮಾತಾಡ್ಕೊಳ್ಳಿ. ಈಗ ನಾನು ಟ್ರಾವೆಲ್ಸ್ ಮಾಡೋದು ನಿನಗೆ ಇಷ್ಟ ಇದೆ ಇಲ್ವೋ? ಇಷ್ಟ ಇದೆ, ಆದ್ರೆ ಅಷ್ಟೇ ಯೋಚಿಸ್ಬೇಕು ನೀನು. ಉಳಿದಿದ್ದೆಲ್ಲ ನಂಗೆ ಬಿಡು. ನೀನು ಮಗುನ್ ಬೆಳೆಸು, ನಿನ್ನ ಹಾಗೆ ಮಾಡೋದನ್ನ ನೋಡ್ಕೊ, ಓಕೆನಾ? ಸರಿ. ನೀವು ಪೌಡರ್ ಹಾಕ್ಬಿಡಿ ಕಣ್ಣಿಗೆ, ಮತ್ತೆ ಇದಕ್ಕೆ ನಾನು ಬರೀತೀನಿ. ಹೌದು, ನೀವೇ ಬರೀ. ನೀವು ನಾಜೂಕಾಗಿ ಬರೀತೀರಾ, ನಾನು ಒಡ್ಡಾಗಿ ಬರೀತೀನಿ. ನಂಗೆ ಅಲಂಕಾರ ಮಾಡಿ ಸರಿಯಾಗಿ ಬರೋದಿಲ್ಲ. ಅತ್ತೆ, ಈಗಲೇ ನನ್ನ ಮಗಳಿಗೆ ಮೇಕಪ್ ಕಳಿಸಿ ನಾಳೆ ಮಾಡ್ಲಿಂಗ್ ಕಳಿಸ್ಬೇಕು ಅಂತಿದ್ದೀರಾ? ಆಗ್ಲಿ ಬಿಡಿ, ನನ್ನ ಮೊಮ್ಮಗಳು ಮಾಡ್ಲು, ಅದ್ರಲ್ಲೇನಿದೆ. ನಮ್ ರಾಣಿ ಪುಟ್ಟಿ ರೆಡಿನಾ? ಆಗ್ತಾ ಇದ್ದಾಳೆ. ಮೊದ್ಲು ಅಲಂಕಾರ, ಆಮೇಲೆ ಆಭರಣ, ಅದಾದ್ಮೇಲೆ ವಸ್ತ್ರಾಭರಣ. ಅದಕ್ಕೆ ನಾನು ಓಡೋಡ್ ಬೇಗ ಬಂದೆ. ಯಾಕೆ ನೀವ್ ಅಲಂಕಾರ ಮಾಡ್ತೀರಾ? ನಾ ತಂದಿರೋ ಬಟ್ಟೆಯ. ಹೇಗಿದೆ ಹೊಸ ಡ್ರೆಸ್ಸು ನಮ್ ಪುಟ್ಟಿಗೆ? ಎಲ್ಲಿ ನೋಡೋಣ. ವಾವ್, ಬ್ಯೂಟಿಫುಲ್. ಯಾವ ಬ್ರ್ಯಾಂಡೆಡ್ ಸ್ಟಫ್ ಇದು? ಮ್ಯಾಂಗೋ. ಸಾವಿತ್ರಿ ಅಕ್ಕ, ಇದು ಇಂಟರ್ನ್ಯಾಷನಲ್ ಬ್ರ್ಯಾಂಡು. ನಮ್ ಸಿಂಗಾಪುರಲ್ಲಿ ತುಂಬಾ ಫೇಮಸ್ಸು. ಇವು ಪ್ರತಿ ತಿಂಗಳು ಆಲ್ ಓವರ್ ದಿ ವರ್ಲ್ಡ್ ಹೊಸ ಡಿಸೈನ್ ಲಾಂಚ್ ಮಾಡ್ತಾರೆ. ಇದು ಮೊನ್ನೆ ತಾನೇ ಲಾಂಚ್ ಮಾಡಿದ ಡಿಸೈನು. ಚೆನ್ನಾಗಿದೆ ಅಲ್ಲ? ಸೂಪರ್ ಆಗಿದೆ ಕಡೆ. ಏನೊಂದು 10,000 ರೂಪಾಯಿ ಇರ್ಬೋದಾ? 10,000ನಾ? 12,000. ನಮ್ ಸ್ವೀಟಿಗೆ 12,000 ಕಾಸ್ಟ್ಲಿನಾ ಅಲ್ವಾ ಅಕ್ಕ? ಸಕ್ಕತ್ತಾಗಿದೆ ಕಣೆ, ವೆರಿ ಬ್ಯೂಟಿಫುಲ್. ಅಕ್ಕ, ಫಂಕ್ಷನ್ಗಿಂತ ಸ್ಪೆಷಲ್ ಡ್ರೆಸ್ ತಗೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿದೆ. ಆದ್ರೆ ಅದ್ರ ರೇಟ್ ಕೇಳ್ತಿದ್ದ ಹಾಗೆ ಹಾಕೋದೇ ಬೇಡ, ಸುಮ್ನೆ ಬೀರುಲಿ ಎತ್ತಿಟ್ಬಿಡೋಣ ಅನ್ಸುತ್ತೆ. ಅಯ್ಯೋ, ಹಾಗೇನಾದ್ರೂ ಮಾಡ್ಬಿಟ್ಟಿಯಾ? ಇನ್ನೊಂದ್ 2 ತಿಂಗಳು ಅಷ್ಟೇನೆ, ಆಮೇಲೆ ಮಗು ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಬಟ್ಟೆ ಹಾಕಿ ಹಾಕ್ಬಿಡು. ಹಾಕ್ಬೋದು ಅತ್ತೆ, ಆದ್ರೆ ಇದು ಖಂಡಿತ ಹರಿಯಲ್ಲ. 12,000 ಬಟ್ಟೆ. ಸಾವಿತ್ರಿ, ಇಲ್ಲೋಡು. ಇವಳ ತಾತ ಇವಳಿಗೆ ಚಿನ್ನದ ಸರ ಮಾಡಿಸಿದ್ದಾರೆ. ಶಾಸ್ತ್ರಕ್ಕೆ ಇದನ್ನೇ ಹಾಕ್ಬೇಕಂತೆ. ಇದ್ರಲ್ಲಿ ಪೆಂಡೆಂಟ್ ಇದೆಯಲ್ಲ, ಇದು ಡೈಮಂಡ್. ವಾವ್, ಎಷ್ಟ್ ಕ್ಯಾರೆಟ್ ಅತ್ತೆ? 13 ಕ್ಯಾರೆಟ್. ನೋಡ್ದೆ ಬಂಗಾರಿ, ನೀವು ಹುಟ್ಟಿದ ತಕ್ಷಣನೇ ನಿಮ್ಗೆ ಡೈಮಂಡ್ ಸಿಕ್ಕಿದೆ. ಸೋ ಲಕ್ಕಿ. ಚೆನ್ನಾಗಿದೆಲ್ಲ ಆಂಟಿ? ತುಂಬಾ ಚೆನ್ನಾಗಿದೆ. ಆದ್ರೆ ಈ ಕ್ಯಾರೆಟ್ ಆಲೂಗಡ್ಡೆ ಅಂದ್ರೆ ನನಗೆ ಅರ್ಥ ಆಗಲ್ಲಪ್ಪ. ಆಂಟಿ, ಕ್ಯಾರೆಟ್ ಅಂದ್ರೆ ಡೈಮಂಡ್ ಕ್ವಾಲಿಟಿ ಅಂತ ಅರ್ಥ. ಅಯ್ಯೋ, ಬೆಳ್ಳಿ ಉಡ್ದಾರ ಇರ್ಬೇಕಾದ್ರೆ ಈ ಕರಿದಾರ ಯಾಕೆ?
ಏನೆಲ್ಲ ಸಣ್ಣ ಮಾಡ ಅನ್ಕೊಂಡು ಈ ಹೆಂಗಸರು ಸೇರಿದ್ರೆ ಲೇಟೆ, ಆದ್ರೆ ನನ್ನ ಮಗಳು ಆಗಲ್ಲ. ಲೇ ಅಪ್ಪಯ್ಯ, ನೀನೇನ್ಲ ಇವ್ರ ಜೊತೆ ಸೇರ್ಕೊಂಡು ಬೇಗ ಓಡ್ಸು. ಸತ್ಯ ನೋಡಿ ನಿಮ್ ಮಗಳನ್ನ ಎಷ್ಟು ಅದೃಷ್ಟ ಮಾಡಿದಾಳೆ. ವಿನುತಾ ಅವಳಿಗೆ ಫ್ರಾಕ್ ತಂದಿದ್ದಾಳೆ, 12,000 ಅಂತೆ. ಮಾವ ಚಿನ್ನದ ಚೈನ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ವಜ್ರದ ಡಾಲರ್ ಬೇರೆ ಇದೆ. ಅಮ್ಮ ಬೆಳ್ಳಿ ಉಡ್ದಾರ ತಂದಿದ್ದಾರೆ. ಅಬ್ಬಾ ದಿಟ್ಟವಾಗ್ಲೂ ಅದೃಷ್ಟ ಮಾಡೋಳೆ. ಇವ್ರನ್ನೆಲ್ಲ ಪಡೆಯಕ್ಕೆ ನನ್ನ ಮಗಳು ಬಹು ಪುಣ್ಯ ಮಾಡೋಳೆ.